ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಅರಣ್ಯ ನಾಶ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಏನು ಅರಣ್ಯ ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಜಾಗ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಅರಣ್ಯ ನಾಶ ಮಾಡಿದ್ದಾರೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ವಲ್ಲಭಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ರಾತ್ರಿ 10ರಿಂದ ಮುಂಜಾನೆ 3 ಗಂಟೆವರೆಗೂ ಕೂಡ ಜೆಸಿಬಿ ಘರ್ಜನೆಯನ್ನ ಮಾಡಿದೆ. ಇಲ್ಲಿ ಕಲ್ಲಿದ್ದಲಿಗಾಗಿ ಮರಗಿಡಗಳನ್ನ ಒಂದು ಗ್ಯಾಂಗ್ ನಾಶ ಮಾಡ್ತಾ ಇದೆ. ಬಿಹಾರಿ ವ್ಯಕ್ತಿಗಳ ಮೂಲಕ ಕೆಲಸವನ್ನ ಮಾಡಿಸಿ ಮುಂಬೈಗೆ ರವಾನೆ ಮಾಡಲಾಗ್ತಾ ಇದೆ. ಅಧಿಕಾರಿಗಳಿಗೆ ಸುಳಿವಿಲ್ಲದೆ ದಂಧೆಕೋರರಿಂದ ಅರಣ್ಯ ನಾಶವಾಗ್ತಾ ಇದೆ. ಅಧಿಕಾರಿಗಳಿಗೆ ದೂರು ನೀಡಿ ಸ್ಥಳೀಯರಿಂದ ಕ್ರಮಕ್ಕೆ ಮನವಿಯನ್ನು ಮಾಡಲಾಗ್ತಾ ಇರುವಂತದ್ದು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಏನೋ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಅರಣ್ಯ ನಾಶಕ್ಕೆ ಯತ್ನ ಮಾಡ್ತಾ ಇರುವಂತಹ ಗ್ಯಾಂಗ್ ಇದು. ಹಗರಿಬೊಮ್ಮನಹಳ್ಳಿ ತಾಲೂಕಿನ ವಲ್ಲಭಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗ. ಅರಣ್ಯ ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಜಾಗದಲ್ಲಿ ರಾತ್ರಿ 10 ಗಂಟೆಯಿಂದ 3 ಗಂಟೆಯವರೆಗೂ ಕೂಡ ಜೆಸಿಬಿ ಮೂಲಕ ಕೆಲಸವನ್ನ ಮಾಡಲಾಗ್ತಾ ಇದೆ. ಜೆಸಿಬಿ ಘರ್ಜನೆ ಕೇಳ್ತಾ ಇದೆ ಅಂತ ಸಾರ್ವಜನಿಕರು ದೂರನ್ನ ನೀಡಿದ್ದಾರೆ. ಕಲ್ಲಿದ್ದಲಿಗಾಗಿ ಮರಗಿಡಗಳನ್ನ ನಾಶಪಡಿಸ್ತಾ ಇರುವಂತಹ ಗ್ಯಾಂಗ್ ಇದು. ಬಿಹಾರಿ ವ್ಯಕ್ತಿಗಳ ಮೂಲಕ ಕೆಲಸವನ್ನ ಮಾಡಿಸಿ ಮುಂಬೈಗೆ ರವಾನೆ ಮಾಡಲಾಗ್ತಿದೆ. ಅಧಿಕಾರಿಗಳಿಗೆ ದೂರು ನೀಡಿ ಸ್ಥಳೀಯರು ಕ್ರಮಕ್ಕೆ ಮನವಿಯನ್ನ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಏನು ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚುವ ಮೂಲಕ ಅರಣ್ಯ ನಾಶವನ್ನ ಮಾಡ್ಲಿಕ್ಕೆ ಯತ್ನ ಮಾಡ್ತಾ ಇರುವಂತಹ ಘಟನೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ಇಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಜೆಸಿಬಿಯನ್ನ ಬಳಸಿ ಕಲ್ಲಿದ್ದಲಿಗಾಗಿ ಕೆಲಸ ಕಾರ್ಯಗಳು ಕೂಡ ನಡೆಸ್ತಾ ಇದೆ. ಬಿಹಾರಿ ಮೂಲದ ವ್ಯಕ್ತಿಗಳ ಮೂಲಕ ಕೆಲಸವನ್ನ ಮಾಡಿಸಿ ಮುಂಬೈಗೆ ರವಾನೆಯನ್ನ ಮಾಡಲಾಗ್ತಾ ಇದೆ. ಇದರ ವಿರುದ್ಧ ಈಗ ಸಾರ್ವಜನಿಕರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಇಲ್ಲ ಲೈವ್ ನಾವು ಇದರಲ್ಲಿ ಮಾಧ್ಯಮ ದೃಶ್ಯದಲ್ಲಿ ಅನುಮತಿಯಲ್ಲಿ ಮಾತಾಡ್ಲಿಕ್ಕೆ ಬರಲ್ಲ. ಸರ್ ಹತ್ರ ಮೇಡಮ್ ಅದನ್ನು ಮಾತಾಡಿ ಏನು ಇನ್ಫಾರ್ಮೇಶನ್ ಮಾಹಿತಿ ಇದೆ, ಡೀಟೇಲ್ಸ್ ಯಾರು ಮಾಡಿದ್ದಾರೆ. 248 ಎಕರೆ ಐತಿ. ಈಸೋ ಬೇರೆ ಬೇರೆ ಅದ. ಕೆರಿದ್ ಬೇರೆ ಐತಿ ಮತ್ತು ಇದು ಬೇರೆ ಐತಿ, ಇದು ಬೇರೆ ಐತಿ. ಅನ್ನದಿನ ಸರ್ಕಾರ ಅನ್ನದ ಅದಕ್ಕೆ ಗುಮ್ಮೇರಪ್ಪ ಇಲ್ಲಿ ಎಲ್ಲ ಇದು ಮಾಡ್ಕೊಂಡು ಒಡಬಣ್ಣ 4 ಎಕರೆ ಅಂತ ಹೇಳಿ ಹಿಂದಕ್ಕ ಯಾರ ಮಾಳಮ್ಮ ಬಂದ್ ಇಲ್ಲಿ ಬಗದ್ಲ ಬಿಡಿಸಿದ್ವಿ. ಮತ್ತೆ ಅದನ್ನ ಅಣ್ಣ ಬೈಕ್ ತಗೊಂಡ್ಬಿಡ್ತಿದ್ವಿ ಅಣ್ಣ.
ತಡಿ ಅದು ವಿಡಿಯೋ ಮಾಡ್ಬಿಡು ಇಲ್ಲಿ ಬೇಡ ಏನ್ ಸಾಕು ತಡ್ರಿ ಮಾಡ್ರಿ ಸಾಕು. ಯಾರು ಇವ್ರು ಲೀಡ್ ಮಾಡಿರೋದು ಈ ಗ್ಯಾಂಗ್ ಲೀಡರ್? ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಈಗ ಒಂದು ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಇಲ್ಲಿ ರಾತ್ರಿ ಟೈಮು ಕಲ್ಲಿದ್ದಲನ್ನ ತೆಗಿಲಿಕ್ಕೆ ಕೆಲಸ ನಡೀತಾ ಇದೆ. ಇದು ಅಧಿಕಾರಿಗಳ ಗಮನಕ್ಕಿದೆಯಾ ಇಲ್ಲ ಇದ್ರು ಸೈಲೆಂಟ್ ಆಗಿದ್ದಾರಾ? ರಚನಾ, ಏನಾಗ್ತಿದೆ ಅಂತಂದ್ರೆ ನಮ್ಮ ಇಲ್ಲಿ ಹಗರಿಬೊಮ್ಮನಹಳ್ಳಿ ಭಾಗದ ವಲ್ಭಾಪುರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿಯಲ್ಲಿ ಬರುವಂತ ಮುತುಗೂರು ಮತ್ತೆ ವಲ್ಭಾಪುರ ಮಧ್ಯ ಭಾಗದಲ್ಲಿ ಅರಣ್ಯ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಜಾಗಕ್ಕೆ ಸಂಬಂಧಪಟ್ಟಂತೆ ಅನಾಧೀನ ಭೂಮಿ ಅಂತಂದು ಹೇಳಿದೆ. ಸೊ ಅನಾಧೀನ ಭೂಮಿ ಅಂತ ಇದ್ರು ಕೂಡ ಅದನ್ನು ತಾಲೂಕು ಆಡಳಿತ ವಿಭಾಗಕ್ಕೆ ಸಂಬಂಧಪಡುತ್ತೆ. ಅಲ್ಲಿಂದ ಯಾವುದೇ ಪರ್ಮಿಷನ್ ಅನ್ನು ತೆಗೆದುಕೊಳ್ಳದೆ, ಸಾರ್ವಜನಿಕ ಮಾಹಿತಿ ಮೇರೆಗೆ ಯಾವುದೇ ಪರ್ಮಿಷನ್ ಅನ್ನು ತೆಗೆದುಕೊಳ್ಳದೆ ಸರಿಸುಮಾರು ಅಲ್ಲಿ 70 ಎಕರೆ ಅಷ್ಟು ಕೂಡ 15 ದಿನಗಳಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ JCP ಇಂದ ಕೆಲಸ ಮಾಡಿಸಿ, ಅದು JCP ಆದ್ರೂ ಕೂಡ ಬಿಹಾರದಿಂದ ಬಂದಿರುವಂತ JCP ಅಂತಂದೇಳಿ ಮಾಹಿತಿ ಇದೆ. ಅದರ ಜೊತೆಲಿ ಕಾರ್ಮಿಕರನ್ನ ಮಹಾರಾಷ್ಟ್ರದ ರಾಯಗಢದಿಂದ ಒಂದು 60 ಜನ ಕಾರ್ಮಿಕರನ್ನ ಕರೆಸಿ ಇದನ್ನೆಲ್ಲ ಗುಡ್ಡೆ ಹಾಕಿ ಅಲ್ಲಿ ಅದರಿಂದ ಇದ್ದಿಲುಗಳನ್ನ ಸ್ಮಗ್ಲಿಂಗ್ ನ ಮುಂಬೈ ಕಡೆ ಶಿಫ್ಟ್ ಮಾಡೋದಂತ ಕೆಲಸ ನಡೀತಿದೆ ಅಂತಂದೇಳಿ 15 ದಿನದಿಂದ ಸುದ್ದಿ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾಧ್ಯಮ ಪ್ರತಿಕ್ರಿಯೆ ಹೋದಾಗ ಅಲ್ಲಿನ ಅಧಿಕಾರಿ ಸಿಬ್ಬಂದಿಗಳು, ಅಲ್ಲಿಗೆ ಆಡಳಿತ ವಿಭಾಗ ಸಿಬ್ಬಂದಿ ಯಾವ್ದು ಬರ್ತಾರೆ ಅಂದ್ರೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ PDO ಅವ್ರು ಬರ್ತಾರೆ. ಸ್ಥಳಕ್ಕೆ ಹೋಗಿ PDO ಅವ್ರಿಗೆ ನಾವು ಕರೆ ಮಾಡಿದ್ರೆ ನನಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ. ಆಸ್ ಎ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಅಲ್ಲಿ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇಲ್ಲ ಅಂತಂದ್ರೆ ಇದು ಕಾರ್ಯಕ್ಷಮತೆಯನ್ನು ಅವರು ತಿಳಿದೇನೆ ನಡೀತಿದ್ದೇನೋ, ಇಲ್ಲ ಅಧಿಕಾರಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸಣ್ಣ ನೀರಾವರಿ ಇಲಾಖೆ ಆಗಿರ್ಬೋದು, ಇಲ್ಲ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಯಾಕಂದ್ರೆ ಆಜು ಬಾಜು ಇರುವಂತ ಸರ್ಕಾರಿ ಭೂಮಿನ ಈ ತರ ಒತ್ತುವರಿ ಮಾಡ್ಕೊಂಡು ಯಾರು ಮಾಡ್ತಿದಾರೆ ಅಂತಂದ ಹೇಳಿ ಪ್ರಭಾವ ವ್ಯಕ್ತಿಗಳು ಈಗಲೂ ಹೊರ ಹಾಕ್ತಿಲ್ಲ ಅದನ್ನ ಮಾಹಿತಿನ. ಈ ತರ ಎಲ್ಲ ಆಗ್ತಿದೆ. ಒಬ್ಬ ಆಡಳಿತ ಅಧಿಕಾರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದ್ರೆ ಕಣ್ಣು ಮರೆಯಲೇ ನಡೀತಿದ್ದಾನೆ ಈ ಕೆಲಸಗಳು. ಏನು ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಾಗಿರ್ಲಿಲ್ಲ, ಮೆಂಬರ್ಗಳಾಗಿರ್ಲಿಲ್ಲ, ಅವ್ರಿಗೆ ಇನ್ಫಾರ್ಮ್ ಇಲ್ದೇನೆ ಕೆಲಸ ನಡೀತಿದ್ದಪ್ಪ ಇವು. ಒಂದು ಯಕ್ಷ ಪ್ರಶ್ನೆ ಕಾಡ್ತಿದೆ. ಯಾಕಂದ್ರೆ ಸರಿಸುಮಾರು 174 ಎಕರೆ ಅನಾಧೀನ ಭೂಮಿ ಅಂತಂದೇಳಿ ಕೇಳಿ ಬರ್ತಾ ಇದೆ. ಸರ್ಕಾರಿ ಜಾಲಿ ಇಲ್ಲ ಅಥವಾ ಬಳ್ಳಾರಿ ಜಾಲಿ ಅಂತಂದೇಳಿ ಕರಿತೀವಿ ಅದನ್ನ. ಅದ್ರ ಜೊತೆಲಿ ಪರಿಸರಕ್ಕೆ ಈಗಿನ ನಮ್ಮ ವಿಜಯನಗರ ಭಾಗದಲ್ಲಿ ಒಂದಿಷ್ಟು ಆಮ್ಲಜನಕ ಪ್ರೊಡ್ಯೂಸ್ ಆಗ್ತಿದೆ. ಅದ್ರ ಜೊತೆ ಬೇಸಿಗೆಯಿಂದ ಹೆಚ್ಚೆಚ್ಚು ಪ್ರಮಾಣದಲ್ಲಿ ತೊಂದರೆ ಆಗ್ತಿದೆ ಜಾನುವಾರುಗಳಿಗಾಗಲಿ, ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಜಾಗ ಅದು ನೆಲೆ ಆಗಿತ್ತು. ಅದನ್ನ ಅಧಿಕಾರಿಗಳ ಕಣ್ತಪ್ಪಿನಿಂದ ಆಗ್ತಿದೇನೋ ಇಲ್ಲ ಅಧಿಕಾರಿಗಳ ಜೊತೆಲಿ ಆಗ್ತಿದೇನೋ ಅದು ಒಂದು ಸುದ್ದಿ ಆಗ್ತಿದೆ. ಈಗ ಪರಶುರಾಮ್, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅಂತ ಅವರು ಮಾಡ್ತಾ ಇದಾರಾ ಇಲ್ಲ ಸುತ್ತಮುತ್ತ ಬೇರೆ ಬೇರೆ ಕಡೆಗಳಲ್ಲೂ ಏನಾದ್ರು ನಡೀತಾ ಇದೆಯಾ? ರಚನೆ ಅದು ಒಂದು ಒಂದೇ ಜಾಗದಲ್ಲೇ ಸರಿಸುಮಾರು ಅದು 174 ಎಕರೆ ಜಾಗ ಅದು. ಆ ಜಾಗದಲ್ಲೇ 15 ದಿನಗಳಿಂದನೂ ನಡೀತಿದೆ. ಸರಿಸುಮಾರು ಈಗ ಒಂದು 70 ಎಕರೆ ಭಾಗದಷ್ಟು ಗಿಡ ಗಂಟಿಗಳನ್ನೆಲ್ಲ ಕಿತ್ತು ಗುಡ್ಡೆ ಹಾಕಿದ್ದಾರೆ. ನಾ ವಿಜುವಲ್ಸ್ ಅಲ್ಲಿ ಹೋಗ್ತಿದೆ ಮುಂದೆ, ಅದನ್ನೆಲ್ಲದನ್ನು ಒಂದಾದ್ರೂ ಗುಡ್ಡೆ ಹಾಕಿ ಅದನ್ನೆಲ್ಲ ಕಟಾವ್ ಮಾಡಿ ಒಂಥರ ನಾವು ಇಟ್ಟಂಗಿ ಬಟ್ಟಿ ಟೈಪ್ ಸುಡ್ತೀವಿ ಅಂತ ಹೇಳ್ತಾರಲ್ಲ, ಆ ತರದ್ನೆಲ್ಲ ಗುಡ್ಡೆ ಹಾಕಿ ಅದನ್ನ ಇದ್ದಿಲು ಮಾಡಿ ಮುಂಬೈಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಇದಕ್ಕೆ ಅಧಿಕಾರಿಗಳ ರೀತಿಯಿಂದ ಯಾವ ರೀತಿ ಸ್ಪಂದನೆ ಸಿಗ್ತದೆ? ಪರ್ಮಿಷನ್ ಇಲ್ದಲೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಒಂದು ಹಳ್ಳಿ ಒಳಗಡೆ ಇದಕ್ಕೆ ಯಾರು ಕುಮ್ಮತ್ತಿದೆ? ಸರ್ಕಾರಕ್ಕೆ ಏನಾದ್ರು ಟ್ಯಾಕ್ಸ್ ಪೇ ಮಾಡ್ತಿದಾರಾ? ಅನಾಧೀನ ಭೂಮಿ, ಓಕೆ, ಅದಕ್ಕೆ ಏನಾದ್ರು ಟ್ಯಾಕ್ಸ್ ಪೇ ಮಾಡಿದಾರ? ಗೌರ್ಮೆಂಟ್ಗೆ ಏನಾದ್ರು ಹಣ ಸಂದೇಹ ಆಗ್ತಿದೆನಾ? ಇಲ್ಲ. ಯಾವ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ? ಪ್ರಭಾವ ವ್ಯಕ್ತಿಗಳು ಇದಾರೆ ಅಂತಂದ ಹೇಳಿ ಹಳ್ಳಿ ಭಾಗದಲ್ಲಿ ಕೇಳಿ ಬರ್ತದೆ. ಈಗ ಅಲ್ಲಿರುವಂತ ಈಗ ಒಂದು ಗ್ರಾಮದಲ್ಲಿ ನಡೀತಾ ಇರೋದ್ರಿಂದ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ, ಜೊತೆಗೆ ಇದೇ ರೀತಿ ಮುಂದುವರೆದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಅದೇ ರಚನಾ, ಈ ಗ್ರಾಮಸ್ಥರು ಅಂದ್ರೆ ಎತ್ತಿ ಬಿದ್ದಿದ್ದಾರೆ. ಇದು ನಮ್ಮ ಊರಿಗೆ ಸಂಬಂಧಪಟ್ಟ ಜಾಗದಲ್ಲಿ ಯಾವ ವ್ಯಕ್ತಿಗಳು ಬಂದು ರಾತ್ರೋರಾತ್ರಿ ಕೆಲಸ ಮಾಡ್ತಿದ್ದಾರೆ, ಈ ಅಧಿಕಾರಿಗಳು ಯಾಕೆ ಕ್ರಮ ತಗೊಳ್ತಿಲ್ಲ ಅಂತಂದೇಳಿ ಜನ ಆಕ್ರೋಶ ಕೇಳಿ ಬರ್ತಿದೆ. ಅಲ್ಲಿ ಫಸ್ಟ್ ಆಫ್ ಆಲ್ ಬರೋದೇ ಗ್ರಾಮ ಆಡಳಿತ ಅಧಿಕಾರಿಗಳು, ಅವರಿಗೆ ಮಾಹಿತಿ ಇಲ್ದೇನೆ ಇರೋದಿಲ್ಲ.
ಗ್ರಾಮ ಆಡಳಿತಗಾರರು ಹೇಳ್ತಾರೆ, ನಮ್ಮ ಮಾತಿನ ಅಂತರದಲ್ಲಿದ್ದಾರೆ. ನಾವ್ ಅಲ್ಲಿ ಕರೆ ಮಾಡಿ ಫೋನ್ ಮಾಡಿದ್ರೆ ಸರ್ ಎಲ್ಲಿದ್ದಾರೆ ಅಂತ ಕೇಳಿ, ಇಲ್ಲ ನಾನು ಇದೇ ಊರಲ್ಲಿ ಇದ್ದೀನಿ, ಬೇರೆ ಕಡೆ ಇದೀನಿ, ಬರಕ್ ಆಗ್ತಿಲ್ಲ. ಅದು ಎಷ್ಟು ಸರಿ? ಅಲ್ಲೇ ಇದ್ದು ಒಬ್ಬ ಮಾಧ್ಯಮದವ್ರು ಹೋಗಿ ಕರೆ ಮಾಡಿದ್ರೆ ಸಿಗ್ತಿಲ್ಲ ಅಂತಂದ್ರೆ ಒಂದು ಊರಿನ ಆಡಳಿತ ಇವ್ರು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದು ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪರಶುರಾಮ್. ಇನ್ನು ಈ ಸಂಬಂಧ ಈಗ ಇಲ್ಲಿ ಒಂದು ಪರ್ಮಿಷನ್ ಇಲ್ಲದೆ ಇಷ್ಟೊಂದು ಬೇಜವಾಬ್ದಾರಿತನ ಅಧಿಕಾರಿಗಳು ಯಾಕೆ ತೋರಿಸ್ತಾ ಇದ್ದಾರೆ? ರಾತ್ರೋರಾತ್ರಿ ಬಂದು ಇಲ್ಲಿ ಅರಣ್ಯಗಳನ್ನ ನಾಶ ಮಾಡಿ ಕಲ್ಲಿದ್ದಲನ್ನ ಬೇರೆ ರಾಜ್ಯ ಅಂದ್ರೆ ಮುಂಬೈಗೆ ಸಾಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಗ್ರಾಮಸ್ಥರು ಈಗ ಇದರ ವಿರುದ್ಧ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ओ भाई थोड़ा थोड़ा आता है ತಡಿ ಅದು ವಿಡಿಯೋ ಮಾಡು ಮತ್ತೆ ನಮ್ದು ಕಣ ಅಲ್ಲಿ ಇಲ್ಲಿ ಬೇಡ ಏನ್ ಅರ್ಬೋದು ಸಾಕು ತಡ್ರಿ ಮಾಡ್ರಿ. ಸಾಕು ಯಾರು ಇವ್ರು ನೀರಿನ ವ್ಯವಸ್ಥೆ ಮಾಡಿದ್ರೆ ಈ ಗ್ಯಾಂಗ್ ಲೀಡರ್. ಸ್ಪಾಟಿಂಗ್ ಬಂದಿದ್ರಲ್ಲ, ಇನ್ಸ್ಪೆಕ್ಷನ್ ಬೇಕಲ್ಲ, ಈಗ ನೀವು ಬಂದಿದ್ರಿ, ಓಕೆ ನೀವು ತಗೊಂಡ್ರಿ. ಈಗ ಯಾಕಂದ್ರೆ ಅದಕ್ಕೆ ನಾವು ಅಲ್ಲ ಒಂದ್ ನಿಮಿಷ ಇಲ್ಲ ಅದ್ರ ಲೈವ್ ನಾವು ಇದರಲ್ಲಿ ಮಾಧ್ಯಮ ದೃಶ್ಯ ಮಾತಾಡಿದ್ವಿ, ಅನುಮತಿ ಮಾತಾಡ್ಲಿಕ್ಕೆ ಬರಲ್ಲ ಸರ್ ಹತ್ರ. ಮೇಡಮ್ ಅದನ್ನು ಮಾತಾಡಿ ಏನು ಇನ್ಫಾರ್ಮೇಶನ್ ಮಾಹಿತಿ ಇದೆ, ಡೀಟೇಲ್ಸ್ ಯಾರು ಮಾಡಿದ್ದಾರೆ. 248 ಎಕರೆ ಐತಿ. ಈಸೋ ಬೇರೆ ಬೇರೆ ಅದ, ಕೆರಿದ್ ಬೇರೆ ಐತಿ ಮತ್ತು ಇದು ಬೇರೆ ಐತಿ, ಇದು ಬೇರೆ ಐತಿ. ಆಮೇಲೆ ದಿನ ರಾಜ್ಯ ಸರ್ಕಾರ ಏನದ ಅದಕ್ಕೆ ಗುಮ್ಮೇರಪ್ಪ ಇಲ್ಲಿ ಎಲ್ಲಾರು ಇದು ಮಾಡ್ಕೊಂಡು ಒಡಬಣ್ಣ 4 ಎಕರೆ ಹೇಳಿ ಈಗ ಹಿಂದಕ್ಕ ಯಾರ ಮಾಳಮ್ಮ ಬಂದ್ ಎಲ್ಲಿ ಬಗಲ್ಲ ಬಿಡಿಸಿದ್ವಿ ಮತ್ತೆ ಅದನ್ನ. ಏ ಅಣ್ಣ ಬೈಕ್ ತಗೊಂಡ್ಬಿಡ್ತಿದ್ವಿ ಅಣ್ಣ. ओ भाई थोड़ा थोड़ा आता है, ಸ್ವಲ್ಪ ತಡಿ ಅದು ವಿಡಿಯೋ ಮಾಡು ಮತ್ತೆ ನಮ್ದು ಕಣ ಅಲ್ಲಿ ಇಲ್ಲಿ ಬೇಡ ಏನ್ ಅರ್ಬೋದು ಸಾಕು ತಡ್ರಿ ಮಾಡ್ರಿ. ಸಾಕು ಯಾರು ಇವ್ರು ನೀರಿನ ವ್ಯವಸ್ಥೆ ಮಾಡಿದ್ರೆ ಈ ಗ್ಯಾಂಗ್ ಲೀಡರ್.
ಸ್ಪಾಟಿಂಗ್ ಬಂದಿದ್ರಲ್ಲ, ಇನ್ಸ್ಪೆಕ್ಷನ್ ಬೇಕಲ್ಲ, ಈಗ ನೀವು ಬಂದಿದ್ರಿ, ಓಕೆ ನೀವು ತಗೊಂಡ್ರಿ. ಈಗ ಯಾಕಂದ್ರೆ ಅದಕ್ಕೆ ನಾವು ಅಲ್ಲ ಒಂದ್ ನಿಮಿಷ ಇಲ್ಲ ಅದ್ರ ಲೈವ್ ಮಾಡ್ರಿ. ನಾವು ಇದರಲ್ಲಿ ಮಾಧ್ಯಮ ದೃಶ್ಯ ಅನುಮತಿ ಮಾತಾಡ್ಲಿಕ್ಕೆ ಬರಲ್ಲ. ಸರ್ ಹತ್ರ ಮೇಡಮ್ ಅದನ್ನು ಮಾತಾಡಿ. ಏನು ಇನ್ಫಾರ್ಮೇಶನ್ ಮಾಹಿತಿ ಇದೆ, ಡೀಟೇಲ್ಸ್ ಯಾರು ಮಾಡಿದ್ದಾರೆ? 248 ಎಕರೆ ಐತಿ. ಈಸೋ ಬೇರೆ ಬೇರೆ ಅದ, ಕೆರಿದ್ ಬೇರೆ ಐತಿ ಮತ್ತು ಇದು ಬೇರೆ ಐತಿ, ಇದು ಬೇರೆ ಐತಿ. ಅನ್ನದಿನ ರಾಜ್ಯ ಸರ್ಕಾರ ಅನ್ನದ ಅದಕ್ಕೆ ಗುಮ್ಮೇರಪ್ಪ ಇಲ್ಲಿ ಎಲ್ಲ ಇದು ಮಾಡ್ಕೊಂಡು ಒಡಬಣ್ಣ 4 ಎಕರೆ ಅಂತ ಹೇಳಿ ಹಿಂದಕ್ಕ ಯಾರ ಮಾಳಮ್ಮ ಬಂದ್ ಎಲ್ಲಿ ಬಗದ್ಲ ಬಿಡಿಸಿದ್ವಿ ಮತ್ತೆ ಅದನ್ನ. ಏ ಅಣ್ಣ ಬೈಕ್ ತಗೊಂಡ್ಬಿಡ್ತಿದ್ವಿ ಅಣ್ಣ. ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಗ್ರಾಮಸ್ಥರಾದಂತ ನಾಗರಾಜ್ ಅವರಿದ್ದಾರೆ. ನಾಗರಾಜ್ ಅವರೇ ನಮಸ್ತೆ. ಈಗ ನಿಮ್ಮ ಗ್ರಾಮದಲ್ಲಿ ರಾತ್ರಿ ಟೈಮು ಅರಣ್ಯಗಳನ್ನ ನಾಶ ಮಾಡಿ ಕಲ್ಲಿದ್ದಲನ್ನ ತೆಗೆದುಕೊಂಡು ಬೇರೆ ಕಡೆಗೆ ರವಾನೆ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ನೀವು ಕೂಡ ಬಹಳಷ್ಟು ಆರೋಪ ಮಾಡ್ತಾ ಇದ್ದೀರಾ. ಏನ್ ಆಗ್ತಾ ಇದೆ, ಎಷ್ಟು ದಿನದಿಂದ ಆಗ್ತಿದೆ ಅಂತ? ಮೇಡಮ್ ಇದು ಸುಮಾರು 15 ದಿನ ಆಯ್ತು ಮೇಡಮ್ ಮಾಡ್ತಾ ಇದ್ದು. ಅವ್ರು ಮಾಡ್ತಾ ಇದ್ದು ಅದು ಈ ದಿನ ಯಾರಿಗೆ ಕಂಡಿಲ್ಲ ಮೇಡಮ್. ನಿನ್ನೆ ತರ ನಾವು ಹೋಗಿದ್ದೀವಿ ಮೇಡಮ್ ಇದಕ್ಕೆ ಕೆರೆಗೆ. ಹೋಗಿ ಅದೆಲ್ಲ ನೋಡ್ಬಿಟ್ಟು ಮತ್ತೆ ಇವರೆಲ್ಲ ಬಂದಿದ್ರು ಮೇಡಮ್, ನ್ಯೂಸ್ನವರು ಪ್ರೆಸ್ನವರು ಅವರೆಲ್ಲ ಬಂದು ಭೇಟಿ ನೀಡಿದ್ರು ಮೇಡಮ್. ಈಗ ಇದನ್ನ ನೀವು ಹೇಳ್ತಾ ಇದ್ದೀರಾ 15 ದಿನದಿಂದ ನಡೀತಾ ಇದೆ, ಬಂದೆ ನಮ್ ಯಾರ ಗಮನಕ್ಕೂ ಬಂದಿರ್ಲಿಲ್ಲ ಅಂತ. ಈಗ ಗಮನಕ್ಕೆ ಬಂದಿದೆ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮುಂದೆ? ಮೇಡಮ್ ಅದು ಏನ್ ಮುಂದೆ ನೀವು ಇದು ಮಾಡ್ಬೇಕು ಮೇಡಮ್, ಕೇಸ್ ಮಾಡ್ಬೇಕು. ಅದು ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಏನಾದ್ರು ಗ್ರಾಮಸ್ಥರೆಲ್ಲರೂ ಸೇರಿ ಮಾಡಿದ್ದೀರಾ? ಮೇಡಮ್ ಅದು ಯಾರಿಗೂ ಗೊತ್ತಿಲ್ಲ ಮೇಡಮ್ ಇನ್ನು. ಅದು ಅದೇ ಗೊತ್ತಿಲ್ಲ, ಈಗ ನೀವು ಗೊತ್ತು ಮಾಡಿಸ್ಬೇಕಲ್ವಾ ಅಂತ. ಗೊತ್ತು ಮಾಡಿಸ್ಬೇಕು ಮೇಡಮ್. ಈಗ ಹೇಳಿರೋ ಪೀಡಿಯೋ ಸಾರಿಗೆ ಅವ್ರಿಗೆಲ್ಲ ಹೇಳಿದ್ರು ಮೇಡಮ್. ಅವ್ರಿಗೆ ಯಾರಿಗೆ ಏನೋ ಗೊತ್ತಿಲ್ಲ ಅಂತ ಮೇಡಮ್, ಅವ್ರಿಗೆ ಗೊತ್ತಿಲ್ಲ ಅಂತಂದು ಹೇಳ್ತಾ ಇದಾರೆ ಅವ್ರ ಪೀಡಿಯೋ ಸರ್. ಅದೇ ಈಗ ಅವ್ರಿಗೆ ಗೊತ್ತಿಲ್ವಲ್ಲ. ಈಗ ನೀವೆಲ್ಲ ಹೋಗಿ ಈ ರೀತಿ ಆಗ್ತಾ ಇದೆ, ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ನೀವು ತಾನೇ ಅವ್ರ ಗಮನಕ್ಕೆ ತರಬೇಕಾಗಿರೋದು ಗ್ರಾಮಸ್ಥರುಗಳು. ಹೇಳಿದ್ವಿ ಮೇಡಮ್ ಅಲ್ಲಿ, ಬಟ್ ಅವ್ರು ಯಾರು ನಿನ್ನೆ ಭಾನುವಾರ ಇರೋದ್ರಿಂದ ಯಾರೋ ಬಂದಿದ್ದಿಲ್ಲ. ಇವತ್ತು ಹೇಳ್ತೀವಿ ಮೇಡಮ್. ಈಗ ನಮ್ಮ ಮನೇಲಿ ಫಂಕ್ಷನ್ ಐತೆ ಮೇಡಮ್, ಹಂಗಾಗಿ ಸುಮ್ಮನೆ ಇದ್ವಿ. ಈಗ ಹೇಳ್ತೀವಿ ಮೇಡಮ್. ಖಂಡಿತ ಧನ್ಯವಾದ ನಾಗರಾಜ್ ಅವರೇ ಮಾತಾಡಿದಕ್ಕೆ. ಇನ್ನು ಈ ಸಂಬಂಧ ಗ್ರಾಮಸ್ಥರಾದಂತ ನಾಗರಾಜ್ ಅವರು ಹೇಳ್ತಾ ಇರುವಂತದ್ದು ಕೂಡ 15 ದಿನದಿಂದ ನಡೀತಾ ಇದೆ, ಯಾರ ಗಮನಕ್ಕೂ ಬಂದಿರ್ಲಿಲ್ಲ, ಈಗ ನಮ್ ಗಮನಕ್ಕೆ ಬಂದಿದೆ, ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ओ भाई थोड़ा आता है ತಡಿ. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಮತ್ತೊಬ್ಬ ಗ್ರಾಮಸ್ಥರಾದಂತಹ ಮಹೇಶ್ ಅವರು ಇದ್ದಾರೆ. ನಮಸ್ತೆ ಮಹೇಶ್ ಅವರೇ. ನಮಸ್ತೆ ಮೇಡಮ್. ಈಗ ನಿಮ್ಮ ಗ್ರಾಮದಲ್ಲಿ ಅಂದ್ರೆ ಈಗ ವಲ್ಲಭಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ನಿಮ್ ಗ್ರಾಮದಲ್ಲಿ ಈಗ ರಾತ್ರಿ ಟೈಮ್ ಅಲ್ಲಿ ಮರಗಿಡಗಳನ್ನೆಲ್ಲ ಕಡಿದು ಅಲ್ಲಿಂದ ಕಲ್ಲಿದ್ದಲನ್ನ ತೆಗೆದು ಬೇರೆ ಕಡೆಗೆ ರವಾನೆ ಮಾಡ್ತಾ ಇದ್ದಾರೆ. ಹೌದ್ರಿ ಮೇಡಮ್. ಸೊ ಇದ್ರ ವಿರುದ್ಧ ನೀವೀಗ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಸಮಸ್ಯೆ ಆಗ್ತಾ ಇದೆ? ಅವೆಲ್ಲ ನಿಲ್ಲಬೇಕು ಮೇಡಮ್. ಅದೇ ಎಲ್ಲ ಅಧಿಕಾರಿಗೆ ಇದು ಆಗ್ತಾ ಇರಬೇಕು, ಎಲ್ಲ ನ್ಯೂಸ್ ಲೇಟ್ ಆಗ್ಬೇಕ್ರಿ ನಿಮ್ಗೆ. ಎಲ್ಲ ಅಧಿಕಾರಿಗಳು ಬಂದು ತನಿಖೆ ಮಾಡ್ಬೇಕು, ಯಾರು ಮಾಡ್ಯಾರ ಎಂಟು. ಅದು ಬೇರೆ ದೇಶದಿಂದ ಬಂದು ಇಲ್ಲಿ ತರ ಮಾಡ್ತಾರಂದ್ರ ಹೆಂಗ್ರಿ? ಈಗ ಅಧಿಕಾರಿಗಳ ಗಮನಕ್ಕೆ ತರೋ ಕೆಲಸ ಮಾಡಿದೀರಾ ಮಹೇಶ್ ಅವ್ರೆ? ಹೌದ್ರಿ, ಈಗ ನ್ಯೂಸ್ ಮಾಡ್ಯಾರ್ರಿ. ಇದೀಗ ಎಷ್ಟು ದಿನದಿಂದ ನಡೀತಾ ಇದೆ?
ಒಂದು 15 ದಿವಸದಿಂದ ನಡೀತಿದೆ ಮೇಡಮ್. ಅದೇ ಇದು ಈಗ ಗ್ರಾಮ ಪಂಚಾಯತಿ PDO ಇದು ಗಮನಕ್ಕೆ ಇರ್ಬೇಕ್ರಿ ಮೇಡಮ್. ಹೌದ್ರಿ, ನಿಮ್ಗೆಲ್ಲ ಗೊತ್ತಾಗಿದೆ ಯಾವಾಗ? ನಮಗೆ ಗೊತ್ತಾಗಿದ್ದ ಮೊನ್ನೆ ಗೊತ್ತಾಗಿದ್ರಿ ಮೇಡಮ್. ಒಂದ್ 2-3 ದಿವಸದಿಂದ ಗೊತ್ತಾಗೈತೆ. ಅದು ನಾವು ಹೋಗಿಲ್ಲ ಕಡೆಗೆ, ನಾವು ಹೋಗಿದ್ವಿ. ಯಾಕೆ JCB ಬೈತೈತೆ ಅಂತ ಹೇಳಿ ನೈಟ್ ಆ ಕಡೆಯಿಂದಲೇ ಬಂದ್ವಿ. ಯಾಕೆ JCB ಬೈತೈತೆ ಅಂತ ನೋಡಿದ್ವಿ. ಈಗ PDO ತಲೆ ಕೆಡ್ಸ್ಕೋಬೇಕು ಅಂದ್ರೆ PDO ಗಮನಕ್ಕೆ ತರ ಕೆಲಸ ಮಾಡ್ಬೇಕಲ್ವಾ ನೀವುಗಳು ಗ್ರಾಮಸ್ಥರುಗಳು? PDO ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ನಮ್ಗೇನು ಗೊತ್ತಿಲ್ಲ, ನಿಮ್ಗೆ ಅದು ಸಂಬಂಧ ಬರಲ್ಲ ಅಂತ ಹೇಳ್ತಾರ ಅವ್ರು. ಖಂಡಿತ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಧನ್ಯವಾದ ಮಹೇಶ್ ಅವರು ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಏನೋ ಈ ಸಂಬಂಧ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು 15 ದಿನಗಳಿಂದ ಇಲ್ಲಿ ನಡೀತಾ ಇದೆ. 15 ದಿನದಿಂದ ನಡೀತಾ ಇರುವ ಕಾರಣ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಂತ. ಆದ್ರೆ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡು ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಬಾಯ್ भाई थोड़ा थोड़ा आता है तड़ी ಅದು ವಿಡಿಯೋ ಮಾಡೋದು ಮತ್ತೆ ನಮ್ದು ಅಣ್ಣ ಅಲ್ಲಿ ಇಲ್ಲಿ ಬೇಡ ಏನು ಅರ್ಬೋದು
ಸಾಕ್ತಾಳ್ರಿ ಮಾಡ್ರಿ ಸಾಕು. ಯಾರು ಇವ್ರಿಗೆ ನೀರಿನ ವ್ಯವಸ್ಥೆ ಮಾಡಿದ್ರೆ ಈ ಗ್ಯಾಂಗ್ ಲೀಡರ್? ಇತ್ತು ಭಾನುವಾರ ರಜೆ ದಿನ ಆಗಿರೋದ್ರಿಂದ ಅಧಿಕಾರಿಗಳ ವರ್ಗಗಳು ನಮ್ಮ ಕರೆಗೆ ಸ್ಪಂದಿಸ್ತಾ ಇಲ್ಲ. ತಾಲೂಕು ದಂಡಾಡಳಿತ ಅಧಿಕಾರಿಗಳು ಸ್ಟಾರ್ಟಿಂಗ್ ಒಂದ್ 2 ಬಾರಿ ಎತ್ತಿ ಮಾತಾಡಿದ ಅದ್ರ ಬಗ್ಗೆ ನಾನು ಅಧಿಕಾರಿಗಳ ಕಳಿಸ್ಕೊಡಂತ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ. ಬಟ್ ನಾ ಬಂದು 1 hour ಆಯ್ತಾ ಬಂತು, ಯಾವುದೇ ರೀತಿಯ ಸ್ಪಂದನೆ ಸಿಗ್ತಿಲ್ಲ ನಮಗೆ. ಅದರ ಜೊತೆಯಲ್ಲಿ ಕಾಡು ಬರಿದಾಗಬಾರ್ದು ಅಂತಂದೇಳಿ ಎಷ್ಟೋ ಚಳವಳಿಗಳು ಎಲ್ಲ ನಡೀತಾ ಹೋಗ್ತಿದೆ. ಸ್ವಲ್ಪ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಮಾನ್ಯ ಜಿಲ್ಲಾಧಿಕಾರಿ ಇದ್ರ ಬಗ್ಗೆ ಏನಾದ್ರು ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಕೊಳ್ತೀವಿ. ಅದ್ರ ಜೊತೆಲಿ ಇನ್ನೊಂದಿಷ್ಟು ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ನಾವು ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್ ಇಲ್ಲಿ ಫಸ್ಟ್ ಆಫ್ ಆಲ್ ಏನಂದ್ರ ನಮ್ಮ ಈ ಅಡವಿಯಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷಿಗಳಾದಂತ ನವಿಲುಗಳು ಜಾಸ್ತಿ ಇದ್ವು. ಈಗ ಇದು ಬಗದರ ಕಾರಣ ಒಂದು ಕಾಣಿಸ್ತಾ ಇಲ್ಲ. ಈಗ ಒಂದ್ 5-6 ದಿವಸದಿಂದ ನಾವು ಇಲ್ಲೆಲ್ಲ ವಾಕ್ ಅದು ಹೊಲಕ ಪಲಕ ಅಡ್ಡಾಡ್ತಿರ್ತೀವಲ್ಲ, ಅವಾಗೆಲ್ಲ ಜಗ್ಗಿ ಕಾಣ್ತಾ ಇರೋವು. ಇದು ಯಾವಾಗ ಇದನ್ನ ಸ್ಟಾರ್ಟ್ ಮಾಡ್ಯಾರ, ಈ ಸ್ಟಾರ್ಟ್ ಮಾಡಿದಾಗ್ಲಿದ್ದ ಈಗ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದ್ 8-10 ದಿನಲಿದ್ದ ಒಂದು ನವಿಲು ಕಾಣ್ತಾ ಇಲ್ಲ, ಒಂದು ಪಕ್ಷಿನೂ ಕಾಣ್ತಾ ಇಲ್ಲ. ಇದೆಲ್ಲ ಬಗ್ಗದ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ಏನ್ ಮಾಡ್ತಾರ ಅಂತಾನು ಗೊತ್ತಿಲ್ಲ ನಮಗೆ. ಇಲ್ಲಿ ಬಗಿತಾರ ಮಾಹಿತಿ ಕೂಡ ಇಲ್ಲ. ಮತ್ ನಿಮ್ಗೆ ಯಾವಾಗ ಗೊತ್ತಾಯ್ತು ಇಲ್ಲಿ ಈ ತರ ಆಗ್ತಿದೆ ಅನ್ನೋದು? ಅದೇನೋ ನಿನ್ನೆ ನೈಟ್ ಇಲ್ಲಿ JCP ಆಗೈತೆ ಅಂತಂದೇಳಿ ನಮ್ ಫ್ರೆಂಡ್ ಅವರು ಹೇಳಿದ್ರು. ಹೇಳಿದ್ದಕ್ಕ ಇಲ್ಲಿ ಏನ್ ನಡೀತೈತಿ ಅಂತಂದೇಳಿ ಅವ್ರು ಬಂದ್ ನೈಟ್ ನೋಡ್ಕೊಂಡ್ ಹೋಗ್ಯಾರ. ಹಂಗಾಗಿ ಯಾವ್ದನ್ನ ಅಧಿಕಾರಿ ವರ್ಗಗಳಿಗೆ ಏನಾದ್ರು ಫೋನ್ ಮಾಡಿ ತಿಳಿಸುವಂತ ಕೆಲಸ ಏನಾದ್ರು ಮಾಡಿದಾರ? ಇಲ್ಲ ಸರ್, ಅರಣ್ಯ ಇಲಾಖೆಗೆ ಫೋನ್ ಮಾಡಿದ್ವಿ. ಏನಂತ ಹೇಳಿದ್ರು ಅವರು? ಅರಣ್ಯ ಇಲಾಖೆ ಸರ್ ಅವರು ನಮಗೆ ಇದು ಸಂಬಂಧ ಪಡಲ್ಲ, ಇದು ತಹಸೀಲ್ದಾರ್ ಅವ್ರಿಗೆ ಸಂಬಂಧ ಪಡ್ತೈತಿ, ಅವ್ರನ್ನ ನೀವು ಕೇಳ್ರಿ ಅಂತಂದ್ರೆ. ಮತ್ತೇನಾದ್ರು ಇಲ್ಲಿನ ವ್ಯವಸ್ಥೆ ಯಾವ ತರ ಇದೆ ಇಲ್ಲಿ ಸುತ್ತಮುತ್ತಲಿನ ವ್ಯವಸ್ಥೆ ಅನ್ನೋದು ಏನಿಲ್ಲ ಸರ್. ಇಲ್ಲಿ ವ್ಯವಸ್ಥೆ ದನಕರುಗಳು ಮೇಯಕ ಎಲ್ಲದಕ್ಕೂ ತೊಂದ್ರೆ ಆಗ ಸರ್. ಈ ರೀತಿ ಎಲ್ಲಾ ಮುಳ್ಳು ಕಿತ್ತು ಎಲ್ಲಾ ಮುಳ್ಳು ಸೂರ್ ಮಾಡಿ ಹೋದ್ರ ದನಕರುಗಳು ಹೆಂಗ್ ಮೇಯ್ಬೇಕು ಸರ್? ಮನುಷ್ಯರ ಹೆಂಗ್ ಅಡ್ಡಾಡ್ಬೇಕು ಇದ್ರಾಗ? ಮುಖ್ಯವಾಗಿ ನವಿಲುಗಳು ಇಲ್ಲಿ ಈ ತರ ಕಾಡಿರೋದಕ್ಕ ಎಲ್ಲ ಅಡಿಗೆ ಬಂದು ಕುಂದಿರ್ತದ್ವು. ಈಗ ಇದೆಲ್ಲ ಬಗದರ ಕಾರಣ ಅವು ಎಲ್ಲಿ ಸ್ಥಳಾಂತರ ಆಗ್ಯಾವ, ಎಲ್ಲಿಗೆ ಹೋಗ್ಯಾವ ಗೊತ್ತಿಲ್ಲ, ಒಂದು ಗೊತ್ತಿಲ್ಲ. ಸಂಬಂಧಪಟ್ಟಂತೆ ನಾವು ಕರೆ ಮಾಡಿ ಒಂದು ಅರ್ಧ ತಾಸು ಮೇಲಾದ್ರೂ ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ. ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಲಿ, ಸಣ್ಣ ನೀರಾವರಿ ಇಲಾಖೆ ಸಂಬಂಧಪಟ್ಟಂತ ಆಗಿರ್ಬೋದು, ಇನ್ನಿತರೆ ತಾಲೂಕು ದಂಡಾಧಿಕಾರಿಗಳಾಗಿ ನಾವು ಕರೆ ಮಾಡೋದು ಈ ತರ ಸಮಸ್ಯೆ ಆಗ್ತಿದೆ ಮೇಡಮ್ ಇಲ್ಲಿ ಸಾರ್ವಜನಿಕವಾಗಿ. ಇದ್ರ ಬಗ್ಗೆ ಬಂದು ಯಾರು ಅಧಿಕಾರಿಗಳು ಪ್ರಶ್ನೆ ಮಾಡ್ತಿಲ್ವಂತೆ. ಸತತವಾಗಿ 15 ದಿನಗಳಿಂದನೂ ರಾತ್ರಿ ಗಿಡ ಗಂಟೆಗಳನ್ನು ಬಗೆದು ಅವುಗಳನ್ನ ಸುಟ್ಟು ಹಿದ್ದಲು ಮಾಡಿ ಮುಂಬೈಗೆ ಎಕ್ಸ್ಪೋರ್ಟ್ ಮಾಡುವಂತ ಅಚಾತುರ್ಯ ಕೆಲಸಗಳು ನಡೀತಿದೆ ಅಂತೆ. ಇದರಿಂದ ಕಾಣದ ಕೈಗಳು ಎಷ್ಟು ಜನ ಇದಾವೆ, ಯಾರಿದಾರೆ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳೋಣ. ಏನಾಗಿದೆ ಸರ್, ಇಲ್ಲಿ ಸಾರ್ವಜನಿಕ ದೂರಿನ ಮೇರೆಗೆ ಮಾಧ್ಯಮ ಮಿತ್ರರು ಬಂದಿದ್ವಿ. ಇಲ್ಲಿ ಒಂದು 15 ದಿನಗಳಿಂದ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಏನ್ ಸಮಸ್ಯೆ ಆಗ್ತಿದೆ ಇಲ್ಲಿ? ಸರ್ ಇದು ಏನಿಲ್ಲ, ದನ ಕರುಗಳು ಮೇಯೋದು ಕಷ್ಟ ಇದೆ, ಪಕ್ಷಿಗಳು ಹಾರಾಡೋದು ಕಷ್ಟ ಇದೆ. ಇಲ್ಲಿ ಪಕ್ಷಿಗಳು ಇಲ್ಲಿರೋ ಪಕ್ಷಿಗಳು ಹತ್ತ ಹೋಗಿ ಹಾರಾಡ್ತಾವು. ಏನಾಗ್ತಾ ಇದೆ ಅಂದ್ರ ಇದು ಎಲ್ಲ ಅಧಿಕಾರಿಗಳದ್ದು ಇದೇ ಐತಿ. ಯಾರು ಶಿಕ್ಷಕರ ನಮ್ಮ ಜೊತೆಗೆ ಸ್ಥಳೀಯರಂತ ಮಹೇಶ್ ಅವರು ಇದಾರೆ. ಏನ್ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೇಳೋಣ. ಸರ್ ಇಲ್ಲಿ ಏನ್ ಸಮಸ್ಯೆ ಆಗ್ತಿದೆ ಇಲ್ಲಿ? ಸರ್ ಇದು 15 ದಿವಸಗಳಲ್ಲಿ ಇದನ್ನ ಎಲ್ಲಾ ನಾಶ ಮಾಡಕ್ ಕುಂತಾರ. ಇದು ಯಾವ್ದು ಇದನ್ನ ಆಗ್ತಿಲ್ಲ. ಒಟ್ಟ ಇದು ಪಕ್ಷಿಗಳು ಅದಾವು, ದನ ಕರುಗಳು ಮೇಯಕ್ ಬಂದಿರೈತಿ. ಪಕ್ಷಿಗಳೆಲ್ಲಾ ಹತ್ತ ಹೋಗ್ತಾ ಇದಾವ. ಇವು ಒಂದು 15-20 ಸಾವಿರವರೆಗೆ ಪಕ್ಷಿಗಳು ಇದಾವ. ಶಿಕ್ಷಕರು ನೀವೇನ್ ಕೇಳಿದಾರಲ್ಲ, ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ ಪಕ್ಷಿಗಳ ವಲಸೆ ಬರುವಂತ ಪಕ್ಷಿಗಳಲ್ಲಿ ಸ್ವಲ್ಪ ಒಂದಿಷ್ಟು ಉಳಿದುಕೊಳ್ಳಲಿಕ್ಕೆ ವಲಸೆ ಬಂದಂತ ಪಕ್ಷಿಗಳಿಗೆ ಒಂದಿಷ್ಟು ಜಾಗ ನಿಗದಿ ಆಗಿತ್ತು. ಇಲ್ಲಿನ ಯಾವುದೇ ಅಧಿಕಾರಿ ವರ್ಗಗಳಿಂದ ಆಗ್ಲಿಲ್ಲ, ಬೇರೆ ವರ್ಗಗಳಿಂದ ಕಾಣದ ಕೈಗಳಿಂದ ಗಿಡ ನಾಶ ಸಂಕುಲ ನಡೀತಿದೆ. ಇದ್ರ ಬಗ್ಗೆ ಯಾರು ಎಚ್ಚೆತ್ತುಕೊಳ್ತಿಲ್ಲ ಅಂತಂದೇಳಿ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತಪಡಿಸಿದೆ. 248 ಎಕರೆ ಐತಿ. ಈಸ ಬೇರೆ ಬೇರೆ ಅದ, ಕೆರಿದ್ ಬೇರೆ ಐತಿ, ಮತ್ತು ಇದು ಬೇರೆ ಐತಿ, ಇದು ಬೇರೆ ಐತಿ. ದಿನ ಸರ್ಕಾರ ಅನ್ನದ ಅದಕ್ಕೆ ಗುಮ್ಮೇರಪ್ಪ ಇಲ್ಲಿ ಎಲ್ಲ ಇದು ಮಾಡ್ಕೊಂಡು ಒಡಬಣ್ಣ 4 ಎಕರೆ ಅಂತ ಹೇಳಿ ಹಿಂದಕ್ಕ ಯಾರ ಮಾಳಮ್ಮ ಬಂದ್ ಇಲ್ಲಿ ಬಗದ್ಲ ಬಿಡಿಸಿದ್ವಿ. ಮತ್ತೆ ಅದನ್ನ ಅಣ್ಣ ಬೈಕ್ ತಗೊಂಡ್ಬಿಡ್ತಿದ್ವ ಅಣ್ಣ?
ಅಂತಕ್ಕಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.